ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮನೇಲೆ ವ್ಯವಸಾಯ. ಒಂದಿನ ಸೂರ್ಯಕಾಂತ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಿರುವಾಗ ಆಚೆ ತರಕಾರಿ ತರಕ್ ಹೋಗಿದ ಚಂದ್ರಕಾಂತ ಮನೆಯೊಳಗಡೆ ಬರ್ತಾ, ಅಬ್ಬಾ ಮಾರ್ಕೆಟ್ ಅಲ್ಲಿ ತರಕಾರಿ ಎಷ್ಟ್ ರೇಟ್ ಗೊತ್ತಾ ಅತ್ತೆ ಹಂಗಂತೇನೋ ಹೇಳ್ಕೊತಾ ಬರ್ತಾ ಇರೋದ್ ನೋಡಿದ ಸೂರ್ಯಕಾಂತಂ, ಏನೋ ಮುಣುಮುಣುಕ್ತಿದ್ಯಾ, ತರಕಾರಿ ತುಂಬಾ ಬೆಲೆ ಆಗ್ಬಿಟ್ಟಿದೆ ಅತ್ತೆ. ಅವಾಗ 100 ರೂಪಾಯಿ ತಗೊಂಡ್ ಹೋದ್ರೆ ಎಷ್ಟು ತರಕಾರಿ ತರ್ಬೋದು, ಇವಾಗ 2 ಟೈಪ್ ತರಕಾರಿನೂ ಸಿಗ್ತಾನೆ ಇಲ್ಲ, ಏನ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ, ನಮ್ ಮನೆ ಹತ್ರ ಎಷ್ಟು ಜಾಗ ಇದೆ, ಅಲ್ಲೇ ನಾವು ವ್ಯವಸಾಯ ಮಾಡ್ಬೋದಲ್ವಾ? ಇವಾಗಿರೋ ಪರಿಸ್ಥಿತಿಯಲ್ಲಿ ನಾವು ಆಚೆ ತಗೊಳಕ್ಕಿಂತ ನಮ್ ಮನೆಯಲ್ಲೇ ನಾವು ವ್ಯವಸಾಯ ಮಾಡಿ ತಿಂದ್ರೆ ಒಳ್ಳೇದು. ಆರೋಗ್ಯ ಮಾತ್ರ ಅಲ್ಲ, ಆದಾಯನೂ ಸಿಗುತ್ತೆ. ಅದಕ್ಕೆ ಚಂದ್ರಕಾಂತಂ ಸೂರ್ಯಕಾಂತನ ಬಾಯಿ ತೆಕ್ಕೊಂಡು ಹಂಗೆ ಬ್ಯಾ ಅಂತ ನೋಡ್ತಾ ಇರ್ತಾಳೆ. ಏನೇ ಅಷ್ಟು ದೊಡ್ಡದಾಗ ಬಾಯಿ ತೆಗ್ದು ನೋಡ್ತಿದ್ಯಾ? ಅಂದ್ರೆ ನನ್ನಂತ ಬಿಸ್ನೆಸ್ ವುಮೆನ್ ಬರ್ದೇ ಇರೋ ಐಡಿಯಾ ನಿಮ್ಗೆ ಹೆಂಗ್ ಬಂತತ್ತಿಯಮ್ಮ? ಅದಕ್ಕೆ ಶಾಕ್ ಆಗಿ ಕೂತಿದೀನಿ. ನಿನ್ಗೆ ಈ ತರದ ಐಡಿಯಾ ಹೆಂಗ್ ಬರುತ್ತೇಳು? ನಿನ್ಗೆ ಜನನ್ ಮೋಸ ಮಾಡಿ ದುಡ್ಡು ಹೆಂಗ್ ಸಂಪಾದನೆ ಮಾಡೋದು, ನನ್ನ ಮ್ಯಾಜಿಕಲ್ ವಸ್ತುಗಳನ್ನ ಹೆಂಗ್ ಕಳ್ತನ ಮಾಡೋದು, ಈ ತರ ಐಡಿಯಾ ಅಲ್ವೇನೆ ಬರೋದು? ಅದಕ್ಕೆ ಚಂದ್ರಕಾಂತಂ ಕೋಪ ಮಾಡ್ಕೊಂಡು ಸಪ್ಪಗಿಟ್ಕೋತಾಳೆ. ನನ್ನ ಇಷ್ಟು ಮಾತಂತೀರಾ ನೀವು? ಕೋಪ ಮಾಡ್ಕೊಂಡಿದೀನಿ, ಸಪ್ಪಗ್ ಮೂತಿ ಇಟ್ಟಿದೀನಿ. ಲೇ, ಯಾವ್ದಾದ್ರು ಹೀರೋಯಿನ್ನು ಸಪ್ಪಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀನ್ ಮುಖ ಸಪ್ಪಗಿಟ್ಕೊಂಡ್ರೆ ಹಂದಿ ಮುಖ ತರ ಇರುತ್ತೆ. ಕೋಪ ಮಾಡ್ಕೊಂಡಿದ್ ಸಾಕು, ನಡಿ ಹೋಗಿ ಗಿಡ ಎಲ್ಲ ನಟ್ಬಿಟ್ ಬರೋಣ. ಹಂಗೆ ಇಬ್ರು ಸೇರಿ ಅವ್ರ ಗಾರ್ಡನ್ ಅಲ್ಲಿ ಫುಲ್ ಗಿಡ ಹಾಕ್ತಾರೆ. ತುಂಬಾ ಕಷ್ಟ ಪಡ್ತಾ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಚಂದ್ರಕಾಂತ ತುಂಬಾ ಟಯರ್ಡ್ ಆಗ್ತಾಳೆ. ಅದಕ್ಕಳು ಸೂರ್ಯಕಾಂತ ಹತ್ರ ಹೀಗೆ ಹೇಳ್ತಾಳೆ, ಏನತ್ಯಮ್ಮ ಇಷ್ಟು ಟಯರ್ಡ್ ಆಗಿದೆ, ಎಲ್ಲ ಮಾಡ್ತಿದ್ರು ಕೆಲ್ಸನೇ ಮುಗೀತಿಲ್ಲ. ಅತ್ಯಮ್ಮ ನಿಮ್ಗೆ ಮ್ಯಾಜಿಕ್ ಗೊತ್ತಲ್ವಾ, ಪ್ಲೀಸ್ ನಿಮ್ ಮ್ಯಾಜಿಕ್ ಅಲ್ಲಿ ಇದೆಲ್ಲ ಅದೇ ಆಗ್ಬಿಡೋ ತರ ಮಾಡಿ ಅತ್ತಮ್ಮ. ಲೇ, ಮನುಷ್ಯರಂದ್ಮೇಲೆ ಸ್ವಲ್ಪ ಕೆಲ್ಸ ಮಾಡ್ಬೇಕೆ. ಮ್ಯಾಜಿಕ್ ಅಂದ್ರೆ ತುಂಬಾ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ಉಪಯೋಗ ಮಾಡ್ಬೇಕಾಯ್ತಾ? ಈಗ ನಡಿ ಹೋಗೋಣ, ತುಂಬಾ ಕೆಲ್ಸ ಬಿದ್ದಿದೆ ಅಲ್ಲಿ. ಛೆ, ಯಮ್ಮ ಒಬ್ಳು ಮ್ಯಾಜಿಕ್ ಅಲ್ಲಿ ಬೇಗ ಮುಗ್ದೋಗೋ ಕೆಲ್ಸ ದಿನ ಪೂರ್ತಿ ಮಾಡಿಸಿದಾಳೆ ಹಂಗಂತ ಮನ್ಸೆಲ್ಲ ಅನ್ಕೋತಾ ಹೋಗ್ತಾಳೆ. ಆಮೇಲೆ ಅವರು ಕೆಲ್ಸ ಮಾಡೋದ್ ಶುರು ಮಾಡ್ತಾರೆ. ಚಂದ್ರಕಾಂತ ಎಲ್ಲಾ ಗಿಡ ಅಲ್ಲಿ ಹಾಕ್ತಾರೆ. ಇಬ್ರು ಮಸ್ತ್ ಖುಷಿ ಆಗ್ತಾರೆ. ದಿನ ಹಿಂಗೆ ಕಳೀತಿದೆ. ಆದ್ರೆ ಗಾರ್ಡನ್ ಅಲ್ಲಿ ಎಲ್ಲೂ ತರಕಾರಿನೇ ಬಂದಿಲ್ಲ. ಅದನ್ನ ನೋಡಿದ ಚಂದ್ರಕಾಂತ ಸೂರ್ಯಕಾಂತ ಹತ್ರ, ಅತ್ತಿಯಮ್ಮ ಏನತ್ತಿಯಮ್ಮ, ನಮ್ ಗಾರ್ಡನ್ ಅಲ್ಲಿ ಏನ್ ತರಕಾರಿನೇ ಬಂದಿಲ್ಲ? ಲೇ, ನೀವ್ ವ್ಯವಸಾಯ ಮಾಡ್ಬಿಟ್ ಬಂದು 10 ದಿನಾನೂ ಆಗಿಲ್ಲ. ಒಂದ್ ಗಿಡಕ್ಕೆ ಕಾಯಿ ಬರ್ಬೇಕಂದ್ರೆ 30 ದಿನ ಆದ್ರೂ ಹಾಗೆ ಆಗುತ್ತೆ. ಏನು 30 ದಿನನಾ? ಅಯ್ಯೋ, ನಾನು ಅಷ್ಟೆಲ್ಲ ವೇಟ್ ಮಾಡಕ್ಕಾಗಲ್ಲ ಅತ್ತಿಯಮ್ಮ. ಲೇ, ನಮ್ ಜೀವನದಲ್ಲಿ ನಮ್ಗಿರ್ಬೇಕಾಗಿರೋದು ಏನ್ ಗೊತ್ತಾ? ಕಷ್ಟ ಪಡೋದು, ಫಲಿತಕ್ಕೋಸ್ಕರ ಎದುರು ನೋಡೋದು ಅಷ್ಟೇ. ಅವ್ 2 ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಸಾಧಿಸಕ್ಕಾಗಲ್ಲ. ಸ್ವಲ್ಪ ತಡ್ಕೋ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ, ಏನು 30 ದಿನ ವೇಟ್ ಮಾಡ್ಬೇಕಾ ಹಂಗಂತ ಅನ್ಕೋತಾ ಆಚೆ ಹೋಗಿ ಕುತ್ಕೋತಾಳೆ. ಆಗ ಅಲ್ಲಿಗೆ ಅವತಾರಂ ಬರ್ತಾನೆ. ಸೊಪ್ಪು ಕುತ್ಕೊಂಡಿದ್ ಚಂದ್ರಕಾಂತ ನೋಡಿ, ಬುಚ್ಚಕ್ಕಿ ಏನಾಯ್ತಕ್ಕ ಅಷ್ಟ್ ಸಪ್ಪಗಿದ್ಯಾ? ಏನ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದ್ರಿಂದ ಚಂದ್ರಕಾಂತ ಅವತಾರ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ಅದನ್ ಕೇಳಿಸ್ಕೊಂಡಿದ್ದ ಅವತಾರ್, ಬುಚ್ಚಕ್ಕಿ ಅಕ್ಕ, ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀಯಾ? ನನ್ನ ಹತ್ರ ಒಂದ್ ಮದ್ದಿದೆ. ಅದು 1 ಲೀಟರ್ ನೀನ್ ಉಪಯೋಗ ಮಾಡಿದ್ಯಾ ಅಂದ್ರೆ 30 ದಿನದಲ್ಲಿ ಬರೋದು 1 ದಿನಲ್ದೇನ್ ಬರ್ದ್ಬಿಡುತ್ತೆ ಹಂಗಂತ ಹೇಳ್ತಾನೆ. ಅದನ್ ಕೇಳಿಸ್ಕೊಂಡು ಚಂದ್ರಕಾಂತ ತುಂಬಾ ಖುಷಿ. ಹಾಗಾದ್ರೆ ಬೇಗ ಹೋಗಿ ಆ ಮದ್ ತಗೊಂಡ್ ಬಂದ್ಬಿಡೋ ತಮ್ಮ. ಏ ಅಕ್ಕ, ಹಂಗೆಂಗ್ ತರಕ್ಕಾಗುತ್ತೆ? ದುಡ್ಡು ಕೊಟ್ರೆ ತಗೊಂಬರ್ತೀನಿ. ಲೋ, ಏನು ನೀನು ಕಮರ್ಷಿಯಲ್ ಆಗ್ಬಿಟ್ಟಿಯೇನು? ನನ್ನ ಹತ್ರನೂ ನಿನ್ ದುಡ್ಡು ತಗೋತಿದ್ಯೇನೋ? ಅಂದ್ರೆ ಅಕ್ಕ, ಅದು ಫ್ರೀಯಾಗಿ ಕೊಡೋದು ನನ್ಗ ಅಭ್ಯಾಸ ಇಲ್ಲ ಅಕ್ಕ. ಅದನ್ ಕೇಳಿಸ್ಕೊಂಡು ಚಂದ್ರಕಾಂತ ಮನ್ಸಲ್ಲಿ, ಹಿಂಗಲ್ಲ, ಇವನ್ನ ಹಿಂಗೋಂಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಆ ಮದ್ನ ತರಕ್ ಹೇಳ್ಬೇಕು ಹಂಗಂತ ಹೇಳ್ತಾ ಅವತಾರ್ ಹತ್ರ, ಅಷ್ಟೇ ಬಿಡು ಅವತಾರ್,
ನಾನ್ ನಿನ್ನ ಸ್ವಂತ ತಮ್ಮ ತರ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಹತ್ರನೇ ದುಡ್ಡು ಕೇಳ್ತಿದ್ಯಲ್ವಾ? ಆಯ್ತು ಬಿಡೋ, ಆಯ್ತು, ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ. ದುಡ್ಡೇ ಅಲ್ವಾ ನಿಂಗೆ ಬೇಕಾಗಿರೋದು? 100 ರೂಪಾಯಿ ಹೆಚ್ಚೇ ಕೊಟ್ಬಿಡ್ತೀನಿ ಬಿಡೋ. ಆದ್ರೆ ಒಂದ್ ಜ್ಞಾಪಕ ಇಟ್ಕೊಳ್ಳೋ, ಯಾವಾಗ್ಲೂ ದುಡ್ಡು ಶಾಶ್ವತವಾಗಿ ನಿಲ್ಲಲ್ವೋ. ಬಂದಾನೇ ನಿರಂತರ, ಅರ್ಥ ಮಾಡ್ಕೋ. ಹಂಗಂತ ಅಳೋ ತರ ಓವರ್ ಆಕ್ಟಿಂಗ್ ಮಾಡ್ತಾ ಹೇಳ್ತಾಳೆ. ಅದಕ್ಕೆ ಅವತಾರ್ ತುಂಬಾ ಎಮೋಷನಲ್ ಆಗ್ತಾನೆ. ಬುಚ್ಚಿಕ್ಕಿ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಕ್ಕ ನೀನು ನನ್ನ ಅಷ್ಟು ದೊಡ್ಡ ಮಾತು ಹೇಳ್ತಿದೀಯಾ? ನಿನಗೆ ಅಮ್ಮದ್ದೇ ಅಲ್ವಾ ಬೇಕಾಗಿರೋದು? ನಾಳೆ ಬಯಲಾಗೆ ಖಂಡಿತವಾಗಿ ತಂದ್ಕೊಡ್ತೀನಿ. ನೀನೇನ್ ಫೀಲ್ ಆಗ್ಬೇಡ ಅಕ್ಕ, ನಿನ್ ದುಡ್ಡು ನನಗ್ ಬೇಡ. ನೀನು ಎಷ್ಟು ಒಳ್ಳೆಯವನು, ನನ್ಗೆ ಈ ತರದೊಂದು ತಮ್ಮ ಸಿಕ್ಕೋದು ನನ್ನ ಅದೃಷ್ಟ ಕಣೋ. ಹೆಂಗೋ ಇವನ್ನ ಪಟಾಯಿಸ್ಬಿಟ್ಟೆ. ಎಷ್ಟಾದ್ರೂ ನಮ್ ಆಕ್ಟಿಂಗ್ ಫಸ್ಟ್ ಕ್ಲಾಸೇ ಹಂಗಂತ ಅನ್ಕೋತಿರ್ತಾಳೆ. ಮಾರನೇ ದಿನ ಬೆಳಗ್ಗೆ ಅವತಾರ ಅವಳಿಗೆ ಔಷಧಿ ತಂದು ಕೊಡ್ತಾನೆ. ಚಂದ್ರಕಾಂತಂ ರಾತ್ರಿ ಅವ್ರ ಅತ್ತೆ ನೋಡ್ದೇ ಇರೋಂಗೆ ಲೀಟರ್ ಔಷಧಿ ಗಿಡಕ್ ಹಾಕ್ತಾಳೆ. ಅಷ್ಟೇ, ಮಾರನೇ ದಿನ ಬೆಳಗ್ಗೆನೆ ಆ ಗಿಡ ತುಂಬಾ ದೊಡ್ಡದಾಗ್ಬಿಡುತ್ತೆ. ಅದನ್ನ ನೋಡಿ ಚಂದ್ರಕಾಂತಂಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಅವಳಷ್ಟುಗಳೇ, ವಾವ್, ಅವತಾರ್ ಹೇಳ್ದಂಗೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದಿದೆ. ಆದ್ರೂ 1 ಲೀಟರ್ ಹಾಕಿದ್ದಕ್ಕೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಇನ್ನು 2 ಲೀಟರ್ ಹಾಕಿದ್ರೆ ಇವಾಗ್ಲೇ ಕಾಯೆಲ್ಲ ಬಂದ್ಬಿಡುತ್ತನ್ಸುತ್ತೆ. ಹಂಗಂತ ಯೋಚನೆ ಮಾಡಿ ಅವತ್ ರಾತ್ರಿ ಗಿಡಗಳಿಗೆ 2 ಲೀಟರ್ ಹಾಕ್ತಾಳೆ. ಹಂಗ್ ಮಾಡಿದ್ದಕ್ಕೆ ಎಲ್ಲಾ ಗಿಡನೂ ಸತ್ತೋಗ್ಬಿಟ್ಟಿರುತ್ತೆ. ಚಂದ್ರಕಾಂತ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲಾ ಗಿಡ ಸತ್ತೋಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಚಂದ್ರಕಾಂತ ಏನ್ ಹಿಂಗಾಗ್ಬಿಡ್ತಲ್ಲಪ್ಪ. ಚಂದ್ರಕಾಂತ ಅಳದ್ ನೋಡಿ ಆಗ್ಲೇ ಅವತಾರ ಅಲ್ಲಿಗ್ ಬರ್ತಾನೆ. ಬುಜ್ಜಿಕ್ಕಿ ಅಕ್ಕ, ನೀನ್ ಯಾಕೆ 2 ಲೀಟರ್ ಮದ್ದು ಅದಕ್ ಹಾಕಿದ್ದು? ನೀನ್ ಹಂಗ ಹಾಕಿದ್ದಕ್ಕೆ ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ. ನಾನ್ ನಿನ್ಗೆ ಆ ಔಷಧಿನೇ ಕೊಡ್ಬಾರ್ದಾಗಿತ್ತಕ್ಕ ಹಂಗಂತಾನೆ. ಆಗ ಸೂರ್ಯಕಾಂತಂ ಆಚೆ ಬರ್ತಾಳೆ. ಇದೆಲ್ಲ ಕೇಳಿಸ್ಕೊತಾಳೆ. ಅವ್ರ ಹತ್ರ ಕೋಪದಿಂದ, ಏನೋ ಮತ್ತೆ ಇಬ್ರು ಸೇರಿ ದೊಡ್ಡ ಕೆಲಸ ಮಾಡಿದೀರಾ ಹಂಗಂತ ಕೋಪದಿಂದ ಅಂತಾಳೆ. ಆಗ ಚಂದ್ರಕಾಂತ, ಅತ್ತೆಯಮ್ಮ, ನನ್ನ ಕ್ಷಮಿಸಿ ಅತ್ತೆಯಮ್ಮ, ಬೇಗ ತರಕಾರಿ ಬರ್ಬೇಕಂತ ಹಿಂಗ್ ಮಾಡ್ಬಿಟ್ಟೆ. ಇಷ್ಟ ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ನಂಗೆ ತುಂಬಾ ಕಷ್ಟ ಆಗ್ತಿದೆ ಅತ್ತೆಯಮ್ಮ. ನನಗೆ ಇಷ್ಟು ಕಷ್ಟ ಇದ್ರೆ ಪಾಪ, ನನಗೆ ಇಷ್ಟು ಕಷ್ಟ ಆಗ್ತಿದ್ರೆ ರೇಟ್ ಇಲ್ದೆ ಎಲ್ಲ ಅಲ್ಲೂ ಇಲ್ಲೂ ಬಿಸಾಕ್ಬಿಟ್ಟಿರ್ತಾರೆ ತರಕಾರಿಗಳನ್ನ. ಅವ್ರಿಗೆ ದುಡ್ಡಿಲ್ದೆ ಎಷ್ಟು ಕಷ್ಟ ಪಡ್ತಾರಲ್ವಾ ಅತ್ತೆಯಮ್ಮ. ಚಂದ್ರಕಾಂತ ಮಾತಲ್ಲಿ ಪಶ್ಚಾತ್ತಾಪ ನೋಡಿದ ಸೂರ್ಯಕಾಂತ ಚಂದ್ರಕಾಂತನ ಕ್ಷಮಿಸ್ತಾಳೆ. ಮತ್ತೆ ಅದೇ ಜಾಗದಲ್ಲಿ ಅವರು ವ್ಯವಸಾಯ ಮಾಡಕ್ ಶುರು ಮಾಡ್ತಾರೆ. ಅವತಾರ್ ಸಹ ಅವ್ರಿಗೆ ಸಹಾಯ ಮಾಡ್ತಾನೆ. ಈ ಸಲ ಏನು ಔಷಧಿ ಆಗ್ದೇನೆ ಅವ್ರ ಮನೇಲಿ ಬರೋ ತರಕಾರಿ ಅವರೇ ಆರಾಮಾಗಿ ತಿಂತಾ ಇದ್ರು.